ಸಾರ್ವಜನಿಕರಿಗೆ ಸಾಮಾನ್ಯರಿಗೆ ಒಂದು ನ್ಯಾಯ, ಸೆಲೆಬ್ರಿಟಿಗಳಿಗೆ ಒಂದು ನ್ಯಾಯನ ಅನ್ನೋ ಪ್ರಶ್ನೆ ಉದ್ಭವ ಆಗೋದಕ್ಕೆ ಕಾರಣವಾಗಿದ್ದು ರಿಪಬ್ಲಿಕ್ ಕನ್ನಡದ ಈ ಎಕ್ಸ್ಕ್ಲೂಸಿವ್ ಸ್ಟೋರಿಯಿಂದಾಗಿ. ಕರ್ನಾಟಕದ ಪಬ್ಲಿಕ್ ನೋಡೋದು ರಿಪಬ್ಲಿಕ್ ಕನ್ನಡವನ್ನ. ನಾವು ಸ್ಟೋರಿನ ಬ್ರೇಕ್ ಮಾಡ್ತೀವಿ, ಬೇರೆಯವರು ಫಾಲೋ ಮಾಡ್ತಾರೆ. ಕನ್ನಡ ಸಿನಿಮಾ ಇತ್ತೀಚೆಗೆ ಒಂದು ರಿಲೀಸ್ ಆಗಿತ್ತು, ಅದು ಸಕ್ಸಸ್ ಆಗಿತ್ತು. ಸಕ್ಸಸ್ ಪಾರ್ಟಿಯನ್ನ ಆಯೋಜನೆ ಮಾಡಲಾಗಿದ್ದು ಒಂದು ಖಾಸಗಿ ಹೋಟೆಲ್ನಲ್ಲಿ ಆಯೋಜನೆ ಮಾಡಿದ್ದು, ಪಾರ್ಟಿ ಮಾಡಿದ್ದು ತಪ್ಪು ಅಂತ ಹೇಳ್ತಲ್ಲ. ಆದರೆ ಅದಕ್ಕೆ ಒಂದು ನಿಯಮ ಅಂತಿರುತ್ತೆ. 1 ಗಂಟೆವರೆಗೂ ಮಾತ್ರ ಮಾಡಬೇಕು. ಆದರೆ 3:30ವರೆಗೂ ಕೂಡ ಪಾರ್ಟಿಯನ್ನ ಮಾಡ್ತಾರೆ ಅಂದರೆ ಅನುಮತಿ ಕೊಟ್ಟಿದ್ದು ಯಾರು? ಈ ಪಾರ್ಟಿಯಲ್ಲಿ ಯಾವೆಲ್ಲ ಸ್ಟಾರ್ ನಟರಿದ್ರು, ಯಾವೆಲ್ಲ ಸ್ಟಾರ್ ನಟಿಯರಿದ್ರು ಅನ್ನೋ ಪ್ರಶ್ನೆ ಉದ್ಭವ ಆಗ್ತಾ ಇದೆ. ಲೇಟ್ ನೈಟ್ ಎಣ್ಣೆ ಪಾರ್ಟಿಯನ್ನ ಆಯೋಜನೆ ಮಾಡಿದ್ದವರಾದ್ರೂ ಯಾರು? ಬೆಳಗ್ಗಿನ ಜಾವ 3:15ರವರೆಗೂ ಕೂಡ ಅಲ್ಲಿ ಎಣ್ಣೆ ಪಾರ್ಟಿ ನಡೀತಾ ಇತ್ತ. ಪೊಲೀಸರು ಎಂಟ್ರಿ ಕೊಟ್ಟ ಬಳಿಕ ಅಲ್ಲಿ ಏನೆಲ್ಲ ಆಯಿತು? FIR ದಾಖಲಾಗಿದೆ. ಒಂದು ಸಿನಿಮಾ ಇತ್ತೀಚೆಗೆ ರಿಲೀಸ್ ಆಗಿ ಸಕ್ಸಸ್ ಅನ್ನ ಕಂಡಿತ್ತು. ಆ ಒಂದು ಸಿನಿಮಾ, ಆ ಸಿನಿಮಾ ಯಾವುದು?